ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನೋಡ್ತಾ ಹೋಗೋದಾದ್ರೆ 5 ಜನ ಕಂಟೆಸ್ಟೆಂಟ್ಗಳಿಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಡೆಯಿಂದ ಅಪ್ರೋಚ್ ಹೋಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಎಸ್ ಅಂತ ಹೇಳಿದ್ದಾರೆ, ಇನ್ನೊಂದಿಷ್ಟು ಕೆಲವು ಜನ ನಾವು ಬರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಯಾರು ಆ 5 ಕಂಟೆಸ್ಟೆಂಟ್ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗಾಗಲೇ ನಮ್ಮ ಪಾರ್ಟ್ 1 ಹಾಗೆ ಪಾರ್ಟ್ 2 2 ವಿಡಿಯೋಗಳನ್ನು ಮಾಡಿದ್ದೇನೆ. ಅವುಗಳನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ. ಯಾಕಂದ್ರೆ ಅದರಲ್ಲಿ ಕನ್ಫರ್ಮ್ಡ್ ಆಗಿರುವಂತಹ ಸ್ಪರ್ಧಿಗಳ ಸಂಖ್ಯೆನೇ ಜಾಸ್ತಿ ಇದೆ. ಅವರ ಬಗ್ಗೆ 2 ವಿಡಿಯೋಗಳನ್ನು ಮಾಡಿದ್ದೇನೆ, ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ 3ನೇ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ 5 ಜನ ಕಂಟೆಸ್ಟೆಂಟ್ಗಳು ಯಾರಂತ ನೋಡ್ತಾ ಹೋಗೋದಾದ್ರೆ, ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ವಿಚಾರಕ್ಕೆ ಬರೋದಾದ್ರೆ ಮೌನ ಗುಡ್ಡೆಮನಿ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ರಾಮಾಚಾರಿ ಅನ್ನುವಂತಹ ಸೀರಿಯಲ್ನ ನಟಿ ಅಂತಾನೆ ಹೇಳ್ಬೋದು. ಈ ಒಂದು ಸೀರಿಯಲ್ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬರೋದರೊಳಗೆ ಮುಗಿಯುವಂಥ ಕಾರಣ ಇವರನ್ನು ನೇರವಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಕಳೆದ 2 ದಿನದ ಒಳಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇವರು ಎಸ್ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಸೀಸನ್ 12ಕ್ಕೆ ಬರ್ತೀನಿ ಅನ್ನುವಂಥ ಒಂದು ಕನ್ಫರ್ಮ್ ಅನ್ನು ಕೂಡ ನಮ್ಮ BBK12 ಟೀಮ್ಗೆ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇವರು ಮೊದಲನೇ ಸ್ಪರ್ಧೆ ಅಂತ ಹೇಳ್ಬೋದು ಸೀಸನ್ 12ಕ್ಕೆ ಆಯ್ಕೆಯಾಗಿರುವಂಥ ಈ ಒಂದು ಸ್ಪರ್ಧಿಗಳ ಪಟ್ಟಿಯಲ್ಲಿ. ಇನ್ನು 2ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಕನ್ನಡದ ಸೆನ್ಸೇಷನ್ ಯೂಟ್ಯೂಬರ್, ಅದರ ಜೊತೆಗೆ ಕರ್ನಾಟಕದ ಹೆಮ್ಮೆ ಅಂತ ಕೂಡ ಕರಿಬಹುದು. ಅಷ್ಟರ ಮಟ್ಟಿಗೆ ಒಂದು ಯೂಟ್ಯೂಬ್ನಲ್ಲಿ, ಅದರಲ್ಲೂ ಕೂಡ ಕನ್ನಡದಲ್ಲಿ ಇಷ್ಟೊಂದು ಫೇಮಸ್ ಆದಂಥ ವ್ಯಕ್ತಿಯನ್ನು ಕೂಡ ನಾವು ಎಂದಿಗೂ ಕೂಡ ನೋಡಿರಲಿಲ್ಲ. ಅಷ್ಟೊಂದು ಫೇಮಸ್ ಆಗಿರುವಂಥ ನಮ್ಮ ಡಾಕ್ಟರ್ ಬ್ರೋ ಅವರು ಇತ್ತೀಚೆಗೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇಲ್ಲ. ಅವರು ಸೀಸನ್ 12ಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋಂಥ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗೇನು ಇಲ್ಲ, ಗೋ ಪ್ರವಾಸ ಅನ್ನುವಂತಹ ಒಂದು ಟೂರಿಂಗ್ ಕಂಪನಿಯನ್ನು ಶುರು ಮಾಡಿದ್ದಾರೆ. ಅದು ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅದನ್ನು ಬೆಳೆಸುವಂತಹ ಒಂದು ಕೆಲಸದಲ್ಲಿ ಇವರು ಬ್ಯುಸಿ ಆಗಿರುವಂತಹ ಕಾರಣ ಅಷ್ಟೊಂದು ವಿಡಿಯೋಗಳನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವರಿಗೂ ಕೂಡ ರಿಕ್ವೆಸ್ಟ್ ಹೋಗಿದೆ. ಸೀಸನ್ 10 ಆಗಿರ್ಬೋದು, ಸೀಸನ್ 11 ಆಗಿರ್ಬೋದು, ಸೀಸನ್ 12 ಕೂಡ ಪ್ರತಿ ವರ್ಷ ಕೂಡ ಕಂಟಿನ್ಯೂಸ್ ಆಗಿ 3 ಸೀಸನ್ಗಳಿಂದಲೂ ಕೂಡ ಇವರಿಗೆ ಅಪ್ರೋಚ್ ಹೋಗಿದೆ. ಸೀಸನ್ 10 ಕೂಡ ಇವರು ರಿಜೆಕ್ಟ್ ಮಾಡಿದ್ದಾರೆ, ಸೀಸನ್ 11 ಕೂಡ ರಿಜೆಕ್ಟ್ ಮಾಡಿದ್ದಾರೆ, ಈಗ ಸೀಸನ್ 12 ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನಮ್ಮ ಡಾಕ್ಟರ್ ಬ್ರೋ ಬರುವುದು ಆಲ್ಮೋಸ್ಟ್ ಒಂದು ರೀತಿಯಾಗಿ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಕೇವಲ 1% ಚಾನ್ಸಸ್ ಇದೆ. ನಮ್ಮ BBK12 ಟೀಮ್ನವರು ಎಂತೆಂತ ನಮ್ಮ ಕಿಚ್ಚ ಸುದೀಪ್ ಅವರನ್ನೇ ಒಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇವರನ್ನು ಕೂಡ 1% ಚಾನ್ಸಸ್ ಇದೆ, ಬರುವಂಥ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ನೋಡೋಣ, ಬಂದರೂ ಕೂಡ ಬರಬಹುದು. ಯಾರೆಲ್ಲ ಡಾಕ್ಟರ್ ಬ್ರೋ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಇನ್ನು 3ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕಾವ್ಯ ಶೈವ ಅಂತಾನೆ ಹೇಳ್ಬೋದು. ಇವರು ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಹೆಸರನ್ನು ಪಡೆದಂಥ ಒಬ್ಬ ಫೇಮಸ್ ನಟಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಕೆಂಡ ಸಂಪಿಗೆ ಅನ್ನುವಂಥ ಒಂದು ಸೀರಿಯಲ್ ಬರ್ತಾ ಇತ್ತು. ಆ ಒಂದು ಸೀರಿಯಲ್ನ ನಟಿ. ಅದರ ಜೊತೆಗೆ ಆ ಸೀರಿಯಲ್ ಕೂಡ ಮುಕ್ತಾಯಗೊಂಡಿರುವಂಥ ಕಾರಣ ಈಗ ಇತ್ತೀಚೆಗೆ ಕೊತ್ತಲವಾಡಿ ಎನ್ನುವಂತಹ ಸಿನಿಮಾದಲ್ಲೂ ಕೂಡ ಇವರು ನಟಿಸಿದ್ದಾರೆ. ಅಷ್ಟೊಂದು ಹಿಟ್ ಆಗಲಿಲ್ಲ. ಈಗ ಸದ್ಯ ಯಾವುದೇ ರೀತಿಯಾಗಿ ಸೀರಿಯಲ್ಸ್ಗಳನ್ನು ಕೂಡ ಇವರು ನಮ್ಮ ಕಾವ್ಯ ಅವರು ಮಾಡ್ತಾ ಇಲ್ಲ. ಅದರ ಜೊತೆಗೆ ಯಾವುದೇ ಸಿನಿಮಾಗಳನ್ನು ಕೂಡ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವರಿಗೆ ಅಪ್ರೋಚ್ ಹೋಗಿದೆ. ಇವರು ಕೂಡ ಎಸ್ ಅಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತವೆ. ಆದರೆ ಯಾವುದೇ ರೀತಿಯಾಗಿ ನೋಡೋಣ, ವೇಟ್ ಮಾಡಿ ನೋಡೋಣ. ಇವರು ಕೂಡ ಬರುವಂಥ ಸಾಧ್ಯತೆನೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಏನು 3ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ. 3ನೇ ಸ್ಪರ್ಧೆಯೊಬ್ಬರು ನ್ಯೂಸ್ ಆಂಕರ್ ಅಂತಾನೆ ಹೇಳ್ಬೋದು. ಇವರ ಹೆಸರು ಸ್ಮಿತಾ ರಂಗನಾಥ್. ಇವರು ಒಬ್ಬ ಖಡಕ್ ಲೇಡಿ ಅಂತಾನೆ ಹೇಳ್ಬೋದು. ಜೋರ್ ವಾಯ್ಸ್ ಇರುವಂತಹ, ಅದರ ಜೊತೆಗೆ ಪಾಯಿಂಟ್ ಟು ಪಾಯಿಂಟ್ ಮಾತನಾಡುವಂತಹ ಒಬ್ಬ ಲೇಡಿ ಅಂತಾನೆ ಹೇಳ್ಬೋದು. ಇವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಇವರು ಯಾವ ರೀತಿಯಾಗಿ ಚೈತ್ರಾ ಕುಂದಾಪುರ ಅವರು ಇದ್ರಲ್ವಾ, ಅವರೊಂದು ಅಷ್ಟೊಂದು ಹೆಸರು ಪಡ್ಕೊಂಡು ಹೋಗಲಿಲ್ಲ. ಆದರೆ ಇವರು ಮಾತ್ರ ಅವರಕ್ಕಿಂತ 2 ಪಟ್ಟು ಒಂದು ಸ್ಟ್ರಾಂಗ್ ಆಗಿರುವಂತಹ ಸ್ಪರ್ಧಿ ತರ ಕಾಣ್ತಾ ಇದೆ. ಇವರ ಟಿವಿಯಲ್ಲಿ, ಇವರ ನ್ಯೂಸ್ ಅವರ್ನಲ್ಲಿ ಕೆಲವೊಂದಿಷ್ಟು ಇವರ ಡಿಬೇಟ್ಗಳನ್ನು ನೋಡೋರಿಗೆ ಗೊತ್ತಾಗಿರುತ್ತದೆ ಇವರ ಪಾಯಿಂಟ್ಸ್ ಯಾವ ರೀತಿ ಹಾಕ್ತಾರೆ ಅಂತ. ತುಂಬಾನೇ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಇವರಿಗೂ ಕೂಡ ಅಪ್ರೋಚ್ ಹೋಗಿದೆ. ಇವರು ಎಸ್ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇವರು 4ನೇ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಪರ್ಧೆ ವಿಚಾರಕ್ಕೆ ಬರೋದಾದ್ರೆ ಕನ್ನಡದ ಖ್ಯಾತ ಸೀರಿಯಲ್ನ ಒಬ್ಬ ನಟಿ ಅಂತಾನೆ ಹೇಳ್ಬೋದು. ಒಂದು 3 ವರ್ಷದ ಹಿಂದೆ ಬರ್ತಾ ಇದ್ದಂತಹ ಕನ್ನಡತಿ ಅನ್ನುವಂತಹ ಧಾರಾವಾಹಿಯ ನಟನೆ ಅವರೇ ನಮ್ಮ ರಂಜನಿ ರಾಘವನ್ ಅಂತಾನೆ ಹೇಳ್ಬೋದು. ಇವರ ಮೇಲೂ ಕೂಡ ತುಂಬಾನೇ ಫೇಮಸ್ ಇರುವಂತಹ ಒಬ್ಬ ವ್ಯಕ್ತಿ. ಇವ್ರಿಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಕೂಡ ಇದ್ದಾರೆ. ಇವರಿಗೂ ಕೂಡ ಸೀಸನ್ 10 ಆಗಿರ್ಬೋದು, ಸೀಸನ್ 11 ಆಗಿರ್ಬೋದು, ಸೀಸನ್ 12 ಆಗಿರ್ಬೋದು, ಈ 3 ಸೀಸನ್ಗಳಿಂದಲೂ ಕೂಡ ರಿಕ್ವೆಸ್ಟ್ ಹೋಗಿದೆ. ಸೀಸನ್ 10ಕ್ಕೂ ಕೂಡ ಇವರು ಬಂದಿರಲಿಲ್ಲ, 11ಕ್ಕೂ ಕೂಡ ಇವರು ಬಂದಿರಲಿಲ್ಲ. ಈಗ ಸೀಸನ್ 12ಕ್ಕೆ ಬರ್ತಾರಾ ಇಲ್ಲ ಅಂತ ವೇಟ್ ಮಾಡಿ ನೋಡೋಣ. ಆದರೆ ಇವರು ಬರುವಂತಹ ಸಾಧ್ಯತೆ 50% ಮಾತ್ರ ಇದೆ. ಇವರಿಗೆ ಈ ಆಲ್ಮೋಸ್ಟ್ ರಿಕ್ವೆಸ್ಟ್ ಹೋಗಿದ್ರು ಕೂಡ ಪರ್ಸನಲ್ ರೀಸನ್ಗಳನ್ನು ಕೊಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ನೋಡೋಣ, ಈ ಸೀಸನ್ಗೆ ಬರುವಂತಹ ಸಾಧ್ಯತೆ ಒಂದು 50-50 ಇದೆ ಅಂತಾನೆ ಹೇಳ್ಬೋದು. ಬರೋದಂದ್ರೂ ಬರ್ಬೋದು, ಬರದೇನು ಕೂಡ ಇರಬಹುದು.
ಈ 5 ಜನ ಮೌನ ಗುಡ್ಡಿಮನೆ ಆಲ್ಮೋಸ್ಟ್ ಆಲ್ 99% ಕನ್ಫರ್ಮ್, ಅದರ ಜೊತೆಗೆ ಕಾವ್ಯ ಶೈವ್ ಅವರು ಕೂಡ 99% ಕನ್ಫರ್ಮ್, ಅದರ ಜೊತೆಗೆ ಸ್ಮಿತಾ ರಂಗನಾಥ್ ನ್ಯೂಸ್ ಆ್ಯಂಕರ್ ಕೂಡ ಆಲ್ಮೋಸ್ಟ್ 99% ಕನ್ಫರ್ಮ್. ಇದರಲ್ಲಿ ರಂಜನಿ ರಾಘವನ್ ಅವರು 50-50 ಚಾನ್ಸಸ್ ಇದೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಬ್ರೋ ಅವರ ಮೇಲೆ ಕೇವಲ 1% ಚಾನ್ಸಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಈ 5 ಜನ ಸ್ಪರ್ಧಿಗಳ ಪೈಕಿ ಒಂದು 3ರಿಂದ 4 ಜನ, 3 ಅಂತ ಕನ್ಫರ್ಮ್ ಆಗಿ ಬರ್ತಾರೆ. 4 ಕೂಡ ರಂಜನಿ ರಾಘವನ್ ಅವರು ಕೂಡ ಎಸ್ ಅಂದರೆ, ಅಥವಾ ಡಾಕ್ಟರ್ ಬ್ರೋ ಇಬ್ಬರಲ್ಲಿ ಒಬ್ಬರು ಎಸ್ ಅಂದರೂ ಕೂಡ 4 ಜನ ಪಕ್ಕ ಬರ್ತಾರೆ. ಈ 5 ಜನರ ಪೈಕಿ ನಿಮ್ಮ ಫೇವ್ರೇಟ್ ಯಾರು ಆಗ್ಬಹುದು, ಅಂದರೆ ನಿಮ್ಮ ಮೇಲೆ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಅಂತ ಅನ್ನೋರು ಅವರಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋಣ ಯಾರಿಗೆ ಹೆಚ್ಚು ಕಮೆಂಟ್ ಬರ್ತವೆ ಅಂತ. ಇದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಇನ್ನೇನು ಕೇವಲ ಒಂದು 25 ಜನ ಮಾತ್ರ ಬಾಕಿ ಉಳಿತು ಸೀಸನ್ 12 ಶುರು ಆಗಲು. ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಗೈಸ್, ನಾವು ವೇಟಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.